ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಚಿಕನ್ ಸಾರು ಅಂದರೆ ಹೆಂಗಿರಬೇಕು ಅಂತ ಅಂತೀರಾ? ಈ ವಿಧಾನದಲ್ಲಿ ಟ್ರೈ ಮಾಡಿ ಒಂದು ಸತಿ ಟೇಸ್ಟ್ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಹಾಗಿದ್ರೆ ಈ ವಿಡಿಯೋದಲ್ಲಿ ಈಗ ನಾನು ಚಿಕನ್ ಗ್ರೇವಿ ಅಥವಾ ಸಾಂಬಾರು ಅಂತಲೇ ಹೇಳ್ಬೋದು, ಇದನ್ನು ಹೇಗೆ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ವಿಡಿಯೋ ಲೇಟ್ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಹೀಗೆಲ್ಲ ನಾನು ಪ್ರೊಸೆಸ್ಸಲ್ಲಿ ಈ ಅಡುಗೆನ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ಇಡ್ಲಿ, ದೋಸೆಗೂ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ನೋಡೋಣ. ಇದಕ್ಕೆ ನಾನು 1 kg ಚಿಕನನ್ನು ತಗೊಂಡಿರುವಂಥದ್ದು. ಒಂದು 3 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು, ಮತ್ತು ಚಕ್ಕೆ ಲವಂಗ ನೋಡಿ ಸ್ವಲ್ಪನೇ ತಗೊಂಡಿದ್ದೀನಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಚಕ್ಕೆ ಲವಂಗನ. ಮತ್ತು ಒಂದು ಅರ್ಧ ಇಂಚು ಶುಂಠಿ ತಗೊಂಡಿದ್ದೀನಿ. 1 ಸ್ಪೂನಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೆಗೆದಿಟ್ಬಿಡೋಣ ಫಸ್ಟು. ಇದಾದ ನಂತರ ನಾವು ಕಾಯಿ ಮತ್ತು ಸಾಂಬಾರು ಪೌಡರ್ ಅಂತಂದರೆ ಮಟನ್ ಸಾಂಬಾರು ಪೌಡರನ್ನು ಮನೆಯಲ್ಲೇ ಮಾಡಿರುವಂಥದ್ದು, ಅದನ್ನು ನಾವು ಪುನಃ ರುಬ್ಕೋಬೇಕು. ಇದನ್ನು ಬೇರೆ ನಾವು ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಒಂದು ಹೋಳಲ್ಲಿ ಸ್ವಲ್ಪ ಕಡಿಮೆ ನಾನು ಕಾಯಿಯನ್ನು ತಗೊಂಡಿದ್ದೀನಿ. 1 ಸ್ಪೂನಷ್ಟು ಹುರ್ಗಡ್ಲೆನ ಹಾಕೋತಾ ಇದ್ದೀನಿ. ಜೊತೆಗೆ 1 ಟೊಮೊಟೊ ಸಾಕು, ಒಂದೇ ಒಂದು ಟೊಮೊಟೊ ಆದರೆ ಸಾಕಾಗುತ್ತೆ. ಹುಳಿ ಟೊಮೊಟೊ ಆಗಿರೋದ್ರಿಂದ ನಾನು ಒಂದನ್ನು ಹಾಕ್ತಿದ್ದೀನಿ. ಇದನ್ನು ನೋಡಿ, ಈಗ ಇದಕ್ಕೆ ಸಾಂಬಾರು ಪೌಡರನ್ನು ಹಾಕಬೇಕು. ಸ್ವಲ್ಪ ರುಬ್ಕೊಂಡು ಇದ್ರ ಜೊತೆಗೆ ನಾವು ಸಾಂಬಾರು ಪೌಡರು ನಾವು ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಈ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕು. ಜಾಸ್ತಿ ಖಾರದ ಪುಡಿ ಆದ್ರೂ ಚೆನ್ನಾಗಿರೋದಿಲ್ಲ. ನಾವು ಎಷ್ಟು ಕನ್ಸಿಸ್ಟೆನ್ಸಿ ಮಾಡ್ತಿದ್ದೀವಿ, ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಾವು ಸಾಂಬಾರು ಪೌಡರನ್ನು ಹದವಾಗಿ ಇದನ್ನು ರುಬ್ಕೋಬೇಕಾಗತ್ತೆ. ಈ ರುಬ್ಕೊಳ್ಳುವಂಥ ರೀತಿ ಇಷ್ಟು ಹದವಾಗಿರಬೇಕು. ಅದು ನೈಸ್ ಪೇಸ್ಟ್ ಆಗಿಲ್ಲ ಅಂದರೆ ಚೆನ್ನಾಗಾಗಲ್ಲ. ಈಗ ಒಂದು ಕುಕ್ಕರನ್ನು ಇಟ್ಟು ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ. ನಾನು ಜಾಸ್ತಿ ಆಯಿಲ್ ಬಳಸಲ್ಲ. ಜೊತೆಗೆ ಚಿಕನಲ್ಲೇ ಆಯಿಲ್ ಬಿಟ್ಕೊಳ್ಳೋದ್ರಿಂದ ನಾನು ಸ್ವಲ್ಪ ಹಾಕಿ ಒಂದು ಅರ್ಧ ಈರುಳ್ಳಿಯನ್ನು ನಾನು ರುಬ್ಬೋದಕ್ಕೆ ಹಾಕಿದ್ನಲ್ಲ, ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಈಗ ನಾನು ಇದು 1 kg ಚಿಕನನ್ನು ಫಸ್ಟು ತೊಳೆದಿಟ್ಕೊಂಡಿದ್ದೆ. ಈಗ ನೋಡಿ, ನೀರಲ್ಲಿ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಚಿಕನ್ ಸಾರು ಮಾಡೋ ವಿಧಾನದಲ್ಲಿ ನಾವೇನು ಚಿಕನನ್ನು ಫ್ರೈ ಮಾಡ್ಕೋತೀವಲ್ಲ, ಈ ಫ್ರೈ ಮಾಡ್ಕೊಳ್ಳೋದು ಒಂದು ವಿಧಾನ ಆಗುತ್ತೆ. ಈ ಫ್ರೈ ಮಾಡೋದ್ರಲ್ಲಿ ನಾವು ಅದು ಒಂದು ಬ್ಯಾಡ್ ಸ್ಮೆಲ್ ಇರುತ್ತೆ ನೋಡಿ, ಅದು ಹೋಗೋವರೆಗೂ ಅದನ್ನು ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಏನಾದರೂ ಸ್ವಲ್ಪ ಕನ್ಸಿಸ್ಟೆನ್ಸಿ ಮಿಸ್ ಆಯಿತು ಅಂತಂದರೆ ಅದೇನಾಗುತ್ತೆ, ಗಬ್ಬು ವಾಸನೆ, ಒಂಥರ ಹಸಿ ಹೇಗೋ ಒಂದು ತಿನ್ನೋದಕ್ಕೆ ಆಗೋದಿಲ್ಲ, ಆ ರೀತಿ ಸಾಂಬಾರಾಗಿಬಿಡುತ್ತೆ. ಹಾಗಾಗಿ ನಾವು ಇದನ್ನು ನೀರು ಬಿಟ್ಕೊಳ್ಳುತ್ತೆ ನೋಡಿ, ಅದಕ್ಕೆ ನಾವು ಉಪ್ಪು ಹಾಕ್ತೀವಲ್ವ, ಆವಾಗ ಚಿಕನಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಅದೆಲ್ಲ ಒಂದು 3/4% ನೀರೆಲ್ಲ ಸುಂಡೋಗಬೇಕು, ಅಂದರೆ ನೀರು ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಮುಚ್ಚಳ ಮುಚ್ಚಿ ಬೇಯೋದಕ್ಕಿಟ್ರೆ ನೀರು ಇರುವಂಥದ್ದು ಅರಿಶಿನ ಪುಡಿ ಮತ್ತು ಉಪ್ಪಲ್ಲಿ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಇದಾದ ನಂತರ ನಾವು ಮೊದಲೇ ರುಬ್ಬಿದ್ವಲ್ಲ ಗ್ರೀನ್ ಮಸಾಲ, ಅದಕ್ಕೆ ನಮ್ಮ ಕಡೆ ಅರಿಶಿನ ಈರುಳ್ಳಿ ಅಂತ ಹೇಳ್ತೀವಿ, ಅದನ್ನು ಹಾಕಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿ ಬರುತ್ತೆ. ಆ ಹಂತದಲ್ಲಿ ನಾವು ಬಿಸಿ ಅನ್ನಕ್ಕೆ ಹಾಕೊಂಡು ಅಥವಾ ಒಂದು ಇಡ್ಲಿ ಜೊತೆಗೆ ಹಾಕೊಂಡು ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಆ ರೀತಿ ಚಿಕನನ್ನು ತಿನ್ನೋದಕ್ಕೆ. ಜೊತೆಗೆ ನಮಗೂ ಅಷ್ಟೇ, ನಮಗೆಲ್ಲ ಅದೇ ರೀತಿ ಮಾಡುವಾಗಲೇ ನಮಗೆ ಒಂದು ಪ್ಲೇಟ್ಗೆ ಎತ್ತಿ ಕೊಟ್ಬಿಡೋರು. ಆನಂತರ ಕಾಯಿ ಹುಡಿ ಏನು ನಾವು ರುಬ್ಬಿಟ್ಟಿದ್ವಲ್ಲ ಅದನ್ನು ಅದಕ್ಕೆ ಬೆರೆಸುವಂಥದ್ದು. ಅದರಲ್ಲಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಿಕನ್. ಈಗ ನೋಡಿ, ಈಗ ಹಾಕ್ತಿದ್ದೀನಲ್ಲ ಗ್ರೀನ್ ಮಸಾಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಇದು ಯಾವುದೇ ಪದಾರ್ಥನೂ ಹುರಿದು ಮಾಡಿಲ್ಲ, ಹಾಗಾಗಿ ನೀರು ಹಾಕೋಕ್ಕೂ ಮೊದಲೇ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಜಾಸ್ತಿ ನೀರನ್ನು ಹಾಕ್ಬಾರ್ದು. ನಾವು ಜಾರಲ್ಲಿ ಏನಿರ್ತದಲ್ಲ ಅದಷ್ಟು ತೊಳೆದಾಕಿದ್ರೆ ನಮಗೆ ಸಾಕಾಗತ್ತೆ. ನೋಡಿ, ಆಲ್ಮೋಸ್ಟ್ ಇದು ಕುದೀತಾ ಇದೆ. ಈಗ ಕುದೀತಾ ಇದೆ ನೋಡಿದ್ರಲ್ಲ. ಇದಕ್ಕೊಂದು ಅರ್ಧ ಗ್ಲಾಸಷ್ಟು ಅಷ್ಟೇ, ನಾನು ಹೇಳ್ದಂಗೆ ಜಾಸ್ತಿ ನೀರನ್ನು ಉಪಯೋಗಿಸೋ ಹಾಗಿಲ್ಲ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದರಲ್ಲಿರುವಂಥ ಚಿಕನನ್ನು ತಿಂದ್ರಂತೂ ಎಷ್ಟು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ.
ಒಂದು ಸತಿ ತಿಂದು ನೋಡಿ ಹೆಂಗಿರುತ್ತೆ ಅಂತ. ಆ ನಂತರ ನಾವು ಈ ಮಸಾಲೆ ಏನಿದೆಯಲ್ಲ ಆ ಮಸಾಲೆನ ಹಾಕ್ಕೊಳ್ಳೋದು. ಈ ಹಂತದಲ್ಲೂ ನಮ್ಮ ಮಕ್ಕಳಿಗೆ ನಾನು ಇದರಲ್ಲಿರುವಂಥ ಚಿಕನನ್ನು ಎತ್ಕೊಟ್ಟಿದ್ದೆ. ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಆ ಚಿಕನನ್ನು. ಆನಂತರ ನಾನು ರುಬ್ಬಿರುವಂಥ ಮಸಾಲನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಈ ಕಾಯಿ ಯಾವುದೇ ಪದಾರ್ಥನೂ ನಾನು ಫ್ರೈ ಮಾಡಿ ರುಬ್ಬಿಲ್ಲ. ಅದರಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರುವವರೆಗೂ ಹಾಗೆ ಕುದಿಸ್ಕೊತೀನಿ. ಆನಂತರ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಗಟ್ಟಿ ತೆಳು ನೋಡಿಕೊಂಡು ಒಂದೇ ಸತಿ ನೀರು ಹಾಕಬೇಕು. ಪದೇ ಪದೇ ನೀರನ್ನು ಹಾಕೋದಕ್ಕೆ ಹೋಗಬಾರ್ದು. ಒಂದೇ ಸತಿ ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿವರೆಗೂ ಚೆನ್ನಾಗಿ ಬೇಯಬೇಕು. ವಾಸನೆ ಎಲ್ಲ ಹೋಗಿ ಒಂದು ಸಾಂಬಾರು ಹದ ಬರುತ್ತೆ ನೋಡಿ, ಅದನ್ನು ಹದವಾಗಿ ಬೇಯಿಸ್ಕೋಬೇಕಾಗತ್ತೆ. ಹದವಾಗಿ ಯಾವ ರೀತಿ ನೀಟಾಗಿ ಬೇಯಿಸ್ಕೋತೀವೋ, ಚಿಕನ್ ಜಾಸ್ತಿ ಬೆಂದೋದ್ರೂ ಚೆನ್ನಾಗಿರಲ್ಲ, ಅಥವಾ ಚೆನ್ನಾಗಿ ಹುರಿದು ಬೆಂದಿಲ್ಲ ಅಂದ್ರೂ ತಿನ್ನೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು ಹದವಾಗಿ ಅದನ್ನು ಬೇಯಿಸ್ಕೋಬೇಕು. ಯಾವಾಗ ಹದವಾಗಿ ಬೇಯಿಸ್ಕೊಂಡು ಹದವಾಗಿ ಸಾಂಬಾರು ಬರುತ್ತೋ ಅದು ಅಷ್ಟು ರುಚಿ ಬರುತ್ತೆ ಮತ್ತು ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇದಾದ ತಕ್ಷಣ ಬಿಸಿ ಮುದ್ದೆಗೆ ಇದನ್ನು ತಿಂತಾಯಿದ್ರೆ ಅದು ಬೇರೆ ಲೆವೆಲಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ದಾಗ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬೇರೆ ಬೇರೆ ಮಾಡೋ ರೀತಿ ಏನಿದೆ, ಎಲ್ಲ ಚಿಕನ್ ಸಾಂಬಾರು ಮಾಡ್ತಾರಲ್ವ, ಮಾಡೋ ರೀತಿ ಬೇರೆ ಇರುತ್ತೆ ಮತ್ತು ಅವ್ರು ಹಾಕುವಂಥ ಪದಾರ್ಥಗಳ ಕ್ವಾಂಟಿಟಿ ಬೇರೆ ಇರುತ್ತೆ. ಹಂಗಾಗಿ ಮಾಡಿದ ಟೇಸ್ಟ್ ಇನ್ನೊಬ್ಬರು ಮಾಡೋದು ಟೇಸ್ಟ್ ಬರೋದಿಲ್ಲ. ಅದು ಅವರವರ ಕೈಗುಣ ಅಂತ ಹೇಳ್ತಾರೆ. ಮತ್ತು ಅವ್ರು ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಅಳತೆ ಏನಿರುತ್ತಲ್ಲ ಅದು ಆ ಸಾಂಬಾರಿನ ರುಚಿಗೆ ಬರುತ್ತೆ. ಹಾಗಾಗಿ ಒಬ್ಬೊಬ್ಬರು ಮಾಡುವಂಥದ್ದು ಒಂದೊಂದು ಮೆಥಡಲ್ಲಿರುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಆಲ್ಮೋಸ್ಟ್ ಸ್ಮೆಲ್ ಏನಿರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗಿ ಸಾಂಬಾರು ಮಾಂಸದ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ನಾವು ಅದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡು, ನಾನು ಕುಕ್ಕರ್ ಮುಸ್ಕಾಕಿಲ್ಲ, ಯಾಕೆಂದರೆ ಇದು ಜಾಸ್ತಿ ಚಿಕನ್ ಕಲಸೋಗ್ಬಿಡುತ್ತೆ. ಹಂಗಾಗಿ ನಾನು ಚಿಕನ್ ಸಾಂಬಾರಿಗೆ ಜೊತೆಗೆ ಮೊಟ್ಟೆನೂ ಅಷ್ಟೇ ಒಳಗಡೆಗೆ ತೊಳೆದು ಬೇಯೋದಕ್ಕೆ ಹಾಕ್ಬಿಟ್ಟೆ. ಹಾಗಾಗಿ ಎಲ್ಲ ಎರಡು ಒಂದೇ ರೆಡಿಯಾಗಿಬಿಡತ್ತೆ. ಮತ್ತು ಮೊಟ್ಟೆ ಜೊತೆಲೇ ಬೇಯಿಸೋದ್ರಿಂದ ಸಾಂಬಾರು ಎಲ್ಲ ಒಳಗಡೆ ಹೋಗಿ ಮೊಟ್ಟೆ ಬೇಯಿಸಿದಂಥ ಮೊಟ್ಟೆ ತುಂಬಾ ಟೇಸ್ಟಾಗಿರುತ್ತೆ. ಈಗ ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಈ ರೀತಿ ಬೇಯೋವರೆಗೂ ರೆಡಿ ಮಾಡಿಕೊಂಡು ಈಗ ಇದನ್ನು ನಾವು ಮುದ್ದೆ ಜೊತೆಗೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಸಾಂಬಾರು ರೆಡಿಯಾಗಿದೆ. ನಿಮಗೆ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ಊಟ ಮಾಡ್ಬೋದು. ಈಗ ನೀವು ಯಾವುದ್ರಲ್ಲಿ ಇಷ್ಟಪಡ್ತೀರಾ ಅದಕ್ಕೆ ಹಾಕ್ಕೊಂಡು ನೀವು ಊಟನ ಮಾಡ್ಬೋದು. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಧನ್ಯವಾದಗಳು.